ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಮನೆ ತುಂಬಾ ದೊಡ್ಡದಾಗಿದೆ ಚಿಕ್ಕಪ್ಪ. ಇದು ನಿನ್ ಮನೆನೆ. ನಮಗೋಸ್ಕರ ಕಾಯ್ತಾ ಇದೆಯೇನಪ್ಪ? ನಮ್ಗೋಸ್ಕರನೋ ಇಲ್ಲ ಅವನ್ ಹೆಂಡತಿ ಆಗೋಳ್ಗೋಸ್ಕರನೋ? ಆಂಟಿ ತಪ್ಪೇನಿಲ್ಲ ಬಿಡಪ್ಪ. ಸ್ವಲ್ಪ ಜನ ಇರ್ತಾರೆ, ಯಾವ್ದ್ರಲ್ಲೂ ಆಸಕ್ತಿನೇ ಇರಲ್ಲ. ಒಳಗಡೆ ಬನ್ನಿ, ನೀವು ಬಂದ್ರಿ ಅಂತ ಎಲ್ರಿಗೂ ಹೇಳ್ತೀನಿ. ನಡಿ. ಆಗ್ಲೇ ಮುಖ ಉದಿಸ್ಕೊಂಡ್ಬಿಟ್ಟ. ಸುಶೀಲಾ, ಇಲ್ಲಾದ್ರೂ ಸ್ವಲ್ಪ ಸುಮ್ಮನಿರ್ತೀಯಾ? ಹಾಗ್ ಹೇಳಿ ಅಪ್ಪ. ಮಮ್ಮಿ, ಡ್ಯಾಡಿ ಮನೆ ತುಂಬಾ ಚೆನ್ನಾಗಿದೆ. ಹೊಸ್ಲು ದಾಟೋವಾಗ ಬಲಗಾಲಿಟ್ಟು ಒಳಗ್ ಹೋಗ್ಬೇಕು, ನೆನ್ಪಿದ್ಯಾ? ಅದೆಲ್ಲ ಇವಾಗ ಬೇಕಾ? ಅದೇನು ಹೊಸು, ಮೊದಲನೇ ಸಲ ಈ ಮನೆಗ್ ಬರ್ತಿದ್ಯಾ? ಅತ್ತೆ ಮನೆಗೆ ಬಲಗಾಲಿಟ್ಟು ಹೋಗ್ಬೇಕಲ್ವಾ? ನೋಡಮ್ಮ, ಬಂದ್ವಾ ಮಾತಾಡ್ಸದ್ವಾ ಹೊರಟ್ವಾ ಅನ್ನೋ ತರ ಇರ್ಬೇಕು. ಅದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನಾದ್ರೂ ಮಾಡ್ಸಿದ್ರೆ ಮನೆಗ್ ಹೋದ್ಮೇಲೆ ನಿನ್ ಕಥೆ ಹಿಸಕ್ ಬಿಡ್ತೀನಿ. ಸರಿ, ನಡಿ. ಅಮ್ಮ, ಅಪ್ಪ, ಅಣ್ಣ, ಅತ್ಗೆ ಹೊಸೊತ್ಗೆ ಬಂದಿದ್ದಾರೆ. ನಮಸ್ತೆ. ನಮಸ್ತೆ ಬಾವನವ್ರೆ. ನಮಸ್ಕಾರ ಅಣ್ಣ. ಏನಮ್ಮ ತಂಗಿ, ಇಷ್ಟು ಲೇಟ್ ಆಗಿ ಬಂದಿದ್ದೀರಿ? ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು ಅಣ್ಣ. ಗಂಡಿನ ಕಡೆಯವರು ಅಂದ್ರೆ ನಿಮ್ಗೆ ಸ್ವಲ್ಪನೂ ಭಯ ಇಲ್ದಂಗಾಗಿದೆ. ನನ್ನ ತಂಗಿನ, ಸೊಸೆನ, ಮೊಮ್ಮಗನ್ನ ಸ್ವಲ್ಪ ಬೇಗ ಕರ್ಕೊಂಡ್ಬರುತ್ತಾನೆ. ಲೇಟ್ ಆಗೋದಕ್ಕೆ ಕಾರಣನೇ ಅವಳು ಬಾವ, ನಾನಂತೂ ಅಲ್ಲ. ಚೆನ್ನಾಗಿದ್ದೀರಾ ಅಮ್ಮ? ಹೇಗಿದ್ದೀರಾ ಅದ್ಕೆ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.